ಹೌದಾ ಅಂತ ನೀವು? ಇದು ನಾನು ಸಾವಿತ್ರಿ ಅಂತ. ನೀವು ಯಾರು? ನಾನು ಸಾವಿತ್ರಿ. ಎಷ್ಟು ವರ್ಷ ಆಯ್ತು ನೀವು ಬಂದು? ನಿನ್ನೆ ಬಂದಿದ್ದೆ ನಾನು. ನಿನ್ನೆ ಬಂದಿದ್ದೀರಾ? ಹೊಸಬ್ರಾ ನೀವು? ಮತ್ತೆ ನೀವು? ನಾನು ಬಂದು 2 ವರ್ಷ ಆಯ್ತು. ನಿಮಗೆ? ನನಗೆ 1 ವರ್ಷ ಆಯ್ತು. ಹೌದಾ? ಹೆಂಗನ್ಸ್ತು ನಿಮ್ಗೆ ಇಲ್ಲಿ ಈ ಏಜೆನ್ಸಿ ಹೆಂಗನ್ಸ್ತು? ನಂಗೆ ಚೆನ್ನಾಗಿ ಅನಿಸ್ತು. ನಾನು ಬಂದಾಗ ಇಲ್ಲಿ ನಂಗೆ ಏನೂ ಗೊತ್ತಾಗಿಲ್ಲ ಆಗಿತ್ತು ನಿಜ ಹೇಳೋದಂದ್ರೆ. ಆಮೇಲೆ ಮೇಡಮ್ ಅವರು ಟ್ರೈನಿಂಗ್ ಕಲಿಸಿ ಹೀಗೆಲ್ಲ ಮಾಡೋದು ಅಂತ ಹೇಳಿ ಚೆನ್ನಾಗಿ ಡ್ಯೂಟಿಗೆ ಹಾಕಿದ್ದಾರೆ. ನಾನು 2 ವರ್ಷ ಮಾಡಿದ್ದೀನಿ. ನಾನು ಇಲ್ಲಿ ಮೊದಲು ಬಂದಿದ್ದಾಗ ಎಷ್ಟು ಭಯ ಆಗ್ತಿತ್ತಂದ್ರೆ ಹೆಂಗಿರುತ್ತೇನೋ ಅಂತ. ನಂತರ ಮೇಡಮ್ ಅವರು ನನಗೆ 1 ವಾರ ಟ್ರೈನಿಂಗ್ ಕಳಿಸ್ಕೊಟ್ರು. ಅವಾಗೆಲ್ಲ ನೋಡಿದೆ ಹೆಂಗ್ ಮಾಡೋದಂತ. ಆಮೇಲೆ ನಂಗೆ ಧೈರ್ಯ ಬಂತು. ಎಲ್ಲ ಹುಡುಗಿರು ಹೇಳ್ತಿದ್ರು ಚೆನ್ನಾಗಿದೆ, ನೀನು ಹೆದರ್ಕೋಬೇಡ ಹೋಗು ಅಂತ. ನಾನು ಹೋಗಿ ಮಾಡಿದೆ, ನನಗೆ ಚೆನ್ನಾಗಿ ಅನಿಸ್ತು. ಎಲ್ಲ ಹುಡುಗಿಯರು ಮಾತಾಡ್ತಾರೆ. ಮತ್ತೆ ಡ್ಯೂಟಿ ಕೂಡ ಚೆನ್ನಾಗಿಲ್ಲ ಅಂದ್ರೆ ಆ ತಕ್ಷಣ ಚೇಂಜ್ ಮಾಡ್ತಾರೆ. ನಿಮಗೆ ನೀವು ಎಷ್ಟು ವರ್ಷ ಮಾಡಿದ್ದೀರಾ? ಮಾಡಲಿಲ್ಲ, ಹೋಗ್ಬೇಕು ನಾನು. ಹೊಸಬ್ರ ನೀವು? ಏನು ಹೆದರ್ಕೋಬೇಡಿ, ಚೆನ್ನಾಗಿ ಭಯ ಪಡ್ಕೋಬೇಡಿ. ಯಾಕಂದ್ರೆ ಇಲ್ಲಿ ತುಂಬಾ ಚೆನ್ನಾಗಿದೆ. ನಿಮ್ಗೂ ಟ್ರೈನಿಂಗ್ ಕಳಿಸ್ತಾರೆ ಅವರು. ಟ್ರೈನಿಂಗ್ ಮುಗಿದ್ಮೇಲೆ ನಿಮ್ಗೂ ಅನ್ಸುತ್ತೆ, ಎಲ್ಲ ಹುಡುಗಿರು ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಒಂದ್ಸಲ ಹೋಗಿ ಬಂದ್ರೆ ನಿಮ್ಗೆ ನೀವು ಹೇಳ್ತೀರಾ ಬೇರೆ ಫ್ರೆಂಡ್ಸ್ ನ ಕರ್ಕೋತೀರಿ ನೋಡ್ರಿ ಇಲ್ಲಿ ಆಗಿದೆ. ಇದ್ರೆ ಹೇಳಿ ನಿಮ್ ಕಡೆ ಹುಡುಗಿಯರು ಇಲ್ಲೇ ಬರ್ಲಿ. ನಾವು ಬರುವಾಗ ಒಬ್ಬರೇ ಬಂದಿದ್ವಿ. ಆಮೇಲೆ ನಾವು ಕೂಡ ಬೇರೆ ನಮ್ಮ ಫ್ರೆಂಡ್ಸ್ಗೆ ಹೇಳಿ ಕರ್ಕೊಂಡಿದ್ವಿ ಇಲ್ಲಿ ಚೆನ್ನಾಗಿ ಹಚ್ತಾರೆ ಅಂತ. ಮತ್ತೆ ಚೆನ್ನಾಗಿ PG ಕೂಡ ಚೆನ್ನಾಗಿದೆ. ಊಟ ಕೂಡ ಎಲ್ಲ ಚೆನ್ನಾಗಿ ಕೊಡ್ತಾರೆ ಅವರು. ಮತ್ತೆ ನಮ್ಗೆ ಆ ಡ್ಯೂಟಿ ಆಗಿಲ್ಲ ಅಂದ್ರೆ ಅವ್ರು ತಕ್ಷಣ ಚೇಂಜ್ ಮಾಡ್ಕೋತಾರೆ, ಬೇರೆ ಡ್ಯೂಟಿ ಹಾಕ್ತಾರೆ. ಹಂಗೇನು ಪ್ರಾಬ್ಲಮ್ ಇಲ್ಲ. ನನಗೆ ತುಂಬ ಚೆನ್ನಾಗಿ ಅನಿಸ್ತು. ಇಷ್ಟು ನಾನು 1 ವರ್ಷ ಮಾಡಿದ್ದೀನಿ, ಆದರೆ ನನಗೆ ಎಷ್ಟು ಚೆನ್ನಾಗಿ ಅನಿಸ್ತು ಅಂದರೆ ತುಂಬ ಚೆನ್ನಾಗಿ ಅನಿಸ್ತು. ಮತ್ತೆ ಇಲ್ಲೇ ಬರಬೇಕು ನಾನು ಅನಿಸ್ತು.